ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ. ಕರ್ನಾಟಕದ ಜನತೆಗೆ ತಾವೇನು ದೃಶ್ಯ ನೋಡ್ತಾ ಇದ್ದರೆ ಇದು ನಮ್ಮ ಮಾನ್ವಿ ಪಟ್ಟಣದ ಬಸ್ ಸ್ಟ್ಯಾಂಡ್. ಇದು ಏನು ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿನ ಪೊಲೀಸರು ನೇಮಕ ಇಲ್ಲ, ಟ್ರಾಫಿಕ್ ಪೊಲೀಸರಿಲ್ಲ ಮತ್ತು ಹೋಮ್ ಗಾರ್ಡ್ಸರಿಲ್ಲ. ಒಳಗಡೆಯಿಂದ ಬಸ್ಸು ಹೊರಗೆ ಬರಬೇಕಂದ್ರೆ ಎಷ್ಟು ಸರ್ಕಸ್ ಮಾಡುವಂಥ ಡ್ರೈವರ್ ಪರಿಸ್ಥಿತಿ ತಾವೆಲ್ಲ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಡ್ಡದುಡ್ಡೆ ಗಾಡಿಗಳು ಚಲಿಸ್ತಾ ಇದ್ದಾರೆ, ಅಡ್ಡದುಡ್ಡೆ ಆಟೋಗಳು ಬರ್ತವೆ. ಅಲ್ಲಿ ಪೊಲೀಸರು ಒಂದು ವೇಳೆ ಇದ್ದಿದ್ದೆ ಆದರೆ ಒಂದು ಸೈಡನ್ನು ಸರಿಸಿ ಸಾರ್ವಜನಿಕರು ಕಾಪಾಡೋಂಥ ಪರಿಸ್ಥಿತಿ ಆಗ್ತಿತ್ತು. ಇದು ನೋಡಿ ಬಸವ ಸರ್ಕಲ್ ಈಗಾಗಲೇ ಹೊಸ ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ ಮತ್ತು ರೋಡ್ ಅಗಲೀಕರಣ ಆಗ್ತಾಯಿದೆ. ಅಗಲೀಕರಣದ ಆಗುವ ಸಂದರ್ಭಗಳಲ್ಲಿ ಒಂದಿಬ್ಬರು ಪೊಲೀಸರು ಅಲ್ಲಿ 4:15 ಸ್ಕೂಲ್ ಬಿಟ್ಟಾಗ ಒಂದಿಬ್ಬರನ್ನ ಪೊಲೀಸರು ಹಾಕಿದರೆ ಟೂ ವೀಲರ್ಗಳಿಗೆ ಬರ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು ಬರತಕ್ಕಂಥ ಪೇರೆಂಟ್ಸ್ಗಳಾಗಲಿ, ಅವರ ತಂದೆ ತಾಯಿಗಳಿಗಾಗಲಿ, ಮಕ್ಕಳುಗಳಿಗಾಗಲಿ ಭಾಳಷ್ಟು ಸುರಕ್ಷತೆ ಇರ್ತಿತ್ತು. ಈ ರೋಡು ಅಗಲೀಕರಣಕ್ಕೆ ನೆಪದಲ್ಲಿ ಎಷ್ಟೋ ಜನರು ಮಾನ್ವಿಯಲ್ಲಿ ಸಾಯ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈಗಲಾದರೂ ಮಾನ್ವಿ ತಾಲೂಕಿನ ಪೊಲೀಸರು ಎಚ್ಚೆತ್ತುಕೊಂಡು ಒಂದಿಬ್ಬರು ಮೂವರು ಪೊಲೀಸರನ್ನ ಸ್ಕೂಲ್ ಬಿಡೋ ಸಂದರ್ಭದಲ್ಲಿ IVI ಸರ್ಕಲ್ ಆಗಲಿ, ಬಸವ ಸರ್ಕಲ್ ಆಗಲಿ, ಕಲ್ಗುಡ್ಡ ಸರ್ಕಲ್ ಆಗಲಿ ಒಂದಿಬ್ಬರು ಮೂವರನ್ನ ಪೊಲೀಸರನ್ನ ನೇಮಿಸಿದರೆ ಎಷ್ಟೋ ಜನರ ಜೀವ ಉಳಿಸ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತೇಳಿ ಇವತ್ತು ಬಸ್ ಸ್ಟ್ಯಾಂಡಲ್ಲಿಯೂ ಸಹ ಎಲ್ಲಿ ಬೇಕಲ್ಲಿ ಅಡ್ಡದುಡ್ಡಿ ಗಾಡಿಗಳು ನಿಲ್ಲಿಸ್ತಾರೆ. ಅಲ್ಲಿನ ಪಾರ್ಕಿಂಗ್ ಇಲ್ಲ, ಅಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಕ್ಕಂಥ ಪೊಲೀಸರಿಲ್ಲ, ಹೋಮ್ ಗಾರ್ಡ್ಸರಿಲ್ಲ. ಮಾನ್ವಿ ಸ್ಥಿತಿಗತಿ ನೋಡಿ ಎಲ್ಲಿಗೆ ನಿಂತಿದೆ. ಎಷ್ಟು ಜನರು ಇವತ್ತು ಈ ರೋಡ್ ಅಗಲೀಕರಣ ನೆಪದಲ್ಲಿ ಸಾಯ್ತಾ ಇದ್ದಾರೆ. ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಜೀವ ಉಳಿಸ್ತಕ್ಕಂಥ ಕೆಲಸದಲ್ಲಿ ತಾವು ತೊಡಗಿಸಿಕೊಳ್ಳಬೇಕೆಂದು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೇನೆ. 4:45 ನೋಡಿ ಇಲ್ಲಿ ಗಾಡಿಗಳು ನೋಡಿ ಅಡ್ಡದುಡ್ಡೆ. ಮಾನ್ವಿಯಲ್ಲಿ ಟ್ರಾಫಿಕ್ ಪೊಲೀಸರು ವ್ಯವಸ್ಥೆ ಇಲ್ಲ, ಪೊಲೀಸರು, ಹೋಮ್ ಗಾರ್ಡ್ಸರು ಇವೆಲ್ಲರೂ ಸ್ವಲ್ಪ ಸರಿಯಾದ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ಮಾಡಿದ್ದೇ ಆದರೆ ಎಷ್ಟೋ ಜನರ ಜೀವ ಉಳಿಸ್ದಂಗೆ ಆಗುತ್ತದೆ. ಇವತ್ತು ಇವರ ನಿರ್ಲಕ್ಷ್ಯ, ಇವರ ಬೇಜವಾಬ್ದಾರಿಯಿಂದನೇ ಇವತ್ತು ಎಷ್ಟೋ ಜನರು ಜೀವ ಕಳ್ಕೊಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗಲಾದರೆ ಎಚ್ಚೆತ್ತುಕೊಂಡು 4:15 ಸುಮಾರು ಸ್ಕೂಲ್ ಬಿಟ್ಟ ಸಂದರ್ಭದಲ್ಲಿ, ಯಾಕಂತೇಳು ಈಗಾಗಲೇ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾಯಿದೆ. ಹೊಸ ಬಸ್ ಸ್ಟ್ಯಾಂಡ್ ಹಿಂದುಗಡೆನೇ ಎಷ್ಟೋ ಖಾಸಗಿ ಶಾಲೆಗಳಿದ್ದಾವೆ. ಆ ಖಾಸಗಿ ಶಾಲೆಗಳು 4:15 ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ಗಾಡಿಗಳು ಹೊರಗೆ ಬರಬೇಕಂದ್ರೆ ಆ ಜೀವ ಅಂಗೈಯಲ್ಲಿ ಇಟ್ಕೊಂಡು ಹೊರಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಏನು ಸಾರ್ವಜನಿಕರು ಆ ಸುತ್ತಮುತ್ತ ನೋಡಿಬಿಟ್ಟು ಗಾಡಿ ತಂದಿದ್ದಾದರೆ ನಿಮ್ಮ ಜೀವ ಉಳಿತದೆ. ಒಂದು ವೇಳೆ ಇಲ್ಲದೆ ಹೋದರೆ ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಈಗಾಗಲೇ ಎಷ್ಟೋ ಜನರು ಮಾನ್ವಿಯಲ್ಲಿ ಸತ್ತಿರ್ತಕ್ಕಂಥ ಉದಾಹರಣೆಗಳು ಗೊತ್ತಿದೆ ತಮಗೆ. ಈಗಲಾದರೂ ಪೊಲೀಸರು ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ. ಈಗಾಗಲೇ ಮತ್ತು SP ಸಾಹೇಬ್ರಿಗೂ ಸಹ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ, ಹಾಗೂ ನಮ್ಮ DC ಸಾಹೇಬ್ರಿಗೂ ಸಹ ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ. ನಮ್ಮ ಮಾನ್ವಿ ತಾಲೂಕಿನಲ್ಲಿ ಟ್ರಾಫಿಕ್ ಪೊಲೀಸರ ವ್ಯವಸ್ಥೆ ಮಾಡಿ. ಯಾಕಂತೇಳಿ ರೋಡ್ ಅಗಲೀಕರಣ ನೆಪದಲ್ಲಿ ಎಷ್ಟೋ ಜನರು ಜೀವ ಕಳ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಬಸವ ಸರ್ಕಲ್ ಮತ್ತು IB ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮತ್ತು ಕಡ್ಗುಡ್ಡ ಸರ್ಕಲ್, ವಾಲ್ಮೀಕಿ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಸುತ್ತಮುತ್ತ 4:45 ಸುಮಾರು ಆ ಪೊಲೀಸರು ಒಂದು ಇಬ್ಬರು ಮೂವರನ್ನು ಪೊಲೀಸರು ಹಾಕಿದ್ದೇ ಆದರೆ ಸಾರ್ವಜನಿಕರ ಜೀವ ಉಳಿಸಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇದನ್ನು ನಿಮ್ಮ ಕಾಮೆಂಟ್ ಮೂಲಕ ಅಭಿಪ್ರಾಯನ ತಿಳಿಸಿ. ಯಾಕಂತೇಳು ಈ ಮಾನ್ವಿ ತಾಲೂಕಿನ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಜೈ ಭೀಮ್.